ಮಳೆಯಿಂದ ಬಿಸ್ನೆಸ್ ಎಲ್ಲ ಹಾಳಾಗುತ್ತೆ. ಮೇಡಮ್ ಟೈಮ್ ಎಷ್ಟು? 9:30. 9:30. ಮಗ ಮೊನ್ನೆ ಬಸ್ ಸ್ಟಾಪ್ ಅಲ್ಲಿ ಒಂದು ಹುಡುಗಿನ ನೋಡ್ದೆ. ಏನ್ ಸಖತ್ತಾಗಿದ್ಲು ಗೊತ್ತಾ? ಯಾವ್ದೋ ಹಳೆ ಪಿಕ್ಚರ್ ಹೀರೋಯಿನ್ ಮಗಳಿದ್ದಂಗಿದ್ಲು. ಹುಡುಗಿ ಅಂದ್ರೇನೆ ಹಂಗೆ ಚೆನ್ನಾಗಿರ್ತದೆ. ಅವರು ಲೈಟ್ದು ಬಲ್ಬ್ಗೆ ಇಲ್ಲ, ಹಂಗೆ ಸ್ವಿಚ್ ಒತ್ತಿದ್ರೆ ಚೆನ್ನಾಗಿ ಕಾಣ್ತದೆ. ಆದ್ರೆ ಕರೆಂಟ್ ಬಿಲ್ಗೆ ಬಂದ್ಮೇಲೆನೆ ಫುಲ್ ಅಭಾ ಅಂತ ಭಯಗೆ ಆಗ್ತದೆ. ಅದಕ್ಕೇನೆ ನಾನ್ ಕ್ಯಾಂಡಲ್ಲೇ ಯೂಸ್ ಮಾಡೋದು, ಬಲ್ಪೇ ಆನ್ ಮಾಡಲ್ಲ. ಹುಡುಗಿರ ಜೊತೆಲಿದ್ರೆ 35mm ಸ್ಕ್ರೀನು ಕಾಣಲ್ಲ. 200 ರೂಪಾಯಿಗೆ ಕೊಟ್ಟು ಥಿಯೇಟರ್ ಒಳಗಡೆ ಹೋಗಿ ಪಿಕ್ಚರ್ಗೆ ನೋಡ್ತಾರೆ. ಇಲ್ಲ ಸ್ಕಿಮ್ ಹಾಕಿ ಹುಡುಗಿರ್ ಕತ್ತಲ್ಲಿ ಚೈನ್ ಇದೆಯಾ ಅಂತ ನೋಡ್ತಾರೆ. ಹುಡುಗರ್ಗೆ ಆತ್ರ. ಇಲ್ಲಿ ಮಜಾ ಯಾರಿಗೆ ಗೊತ್ತಾ? ಆಟೋ ಅಡ್ಡ ಹಾಕ್ದವನೇ ಹತ್ಬೇಕಪ್ಪ, ಬೇರೆಯವ್ರ ಹತ್ತಕ್ಕಾಗುತ್ತಾ? ಇಲ್ಲ ಬಾ, ನಿಮ್ದುಗೆ ಮಜಾ. ಬ್ಯಾಕ್ ಸೀಟ್ ಅಲ್ಲಿ ಕುಂತಿರ್ತಾರಲ್ಲ ಅವ್ರಿಗೆ ಮಜಾ. ನಿನ್ ಕಣ್ಣಿಗಷ್ಟು. ಕರೆಕ್ಟ್ ಆಗಿ 9:30 ಆ ಬಸ್ ಸ್ಟಾಪ್ ಹತ್ರ. ಅದೇ ಹುಡುಗಿ ಇದ್ದಂಗಳು. ಅಯ್ಯೋ, ಆ ರೋಡಲ್ಲಿ ಹೋಗ್ಬೇಡ, ಈ ರೋಡಲ್ಲಿ ಹೋಗು ಅಂತ ಹೇಳ್ತೀವಿ. ತಿಳ್ಕೊಂಡೇ ಹೋಗ್ತೀವಿ ಅನ್ನೋರ್ಗೆ ಬುದ್ಧಿ ಹೇಳಕ್ಕೆ ಆಗ್ತದೆ. ಕಾಫಿ ಕುಡಿಯೋರ್ಗೆ ಬುದ್ಧಿ ಹೇಳ್ಬೋದು, ಎಣ್ಣೆ ಹೊಡಿಯೋರ್ಗೆ ಬುದ್ಧಿ ಹೇಳಕ್ಕೆ ಆಗ್ತದೆ. ಅಯ್ಯೋ, क्या भैया? अयो करो। ಏಯ್, ಎಲ್ಲೇ ಹೋಗಿದೆ? ನೆನ್ನೆ ಮೊನ್ನೆಲ್ಲ ಕಾಣಿಸ್ಲೇ ಇಲ್ಲ. ಹುಷಾರಿರ್ಲಿಲ್ಲ, ಅದಕ್ಕೆ ಬೇಗ ಹೊರಡ್ತಿದ್ದೆ. 190 ರಮ್ ಹೊಡಿ ಸರಿ ಹೋಗ್ತೀಯ. ಎಣ್ಣೆ ಹೊಡೆದ್ರೆ ಮನುಷ್ಯನೇ ಸಾಯ್ತಾನಂತೆ, ರೋಗ ಸಾಯಲ್ವಾ? ಓಯ್ ನಾನಾ? ಅದು ಅಲ್ಲದೆ ಪೊಲೀಸ್ ಕಾಟ ಬೇರೆ ಜಾಸ್ತಿ ಆಗೋಗಿದೆ. ಏನೋ ಚಲ್ರಿ. नंदू गुरु, रे बच्चे पानी डाल के पी रहे, अंदर पूरा भरनो जाता. ಸುಮ್ಮನೆ ಅವಳಿಗೆ ಸುಖ ಕುಡಿತಾವಳೆ. अच्छी नहीं रे आइटम, चिकनी चमेली. ಬರ್ತೀನಿ, ನೀನ್ ಬರಲ್ವಾ? ಇನ್ನೊಂದು 90 ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಮತ್ತೆ ಪರವಾಗಿಲ್ಲ ಬಿಡುಗರು. ನಾನು ಹೋಗ್ತೀನಿ. ಬಚ್ಚೆ ಏ ಗುರು, ಎಣ್ಣೆಗೆ ತಗೊಂಡ್ ಬಾ. ಅಲ್ಲ ರೀ, ಸೆಂಟ್ ಹಾಕೊಂಡು ನೋಡಕ್ ಇಷ್ಟ ಡೀಸೆಂಟ್ ಆಗಿದ್ರಾ? ಈ ಕೆಲ್ಸಕ್ಕೆ ಯಾಕೆ ಬಂದ್ರಿ? ಪ್ರೆಸ್ಸಾ? ಎಲ್ಲಿ ಪ್ರೆಸ್ ಮಾಡಬೇಕು, ಏನ್ ಪ್ರೆಸ್ ಮಾಡಬೇಕು? ಪೇಪರ್ ನೋನಾ? ಮತ್ತೆ ಮುಚ್ಕೊಂಡ್ ಕೆಲ್ಸ ನೋಡ್ ಹೋಗು. ಕುಡ್ದಿದ್ಯಾ? ತೆಪ್ಪಗೆ ಹೋಗಿ ಎಲ್ಲಾರು ಬಿದ್ಕೋ, ಆಮೇಲೆ ಯಾವ್ದಾರು ಮೋರಿಲ್ ಬಿದ್ಬಿಟ್ಯಾ ಪಿಕ್ ಪ್ಯಾಕೆಟ್ ಮಾಡ್ಬಿಡ್ತಾರೆ. ಪಿಕ್ ಪಾಕೆಟ್ ಮಾಡಕ್ ನಮ್ಮ ಹತ್ರ ಪಾಕೆಟೇ ಇಲ್ವೇ? ಹೋಗ್ತೀವಿ ಸರ್, ಹೋಗ್ತೀವಿ. ಯಾವ ಊರು? ಊಟ ಮಾಡಿದ್ರಾ? ಅಲ್ಲ, ಹುಡುಗಿಯಾಗಿ ಎಣ್ಣೆ ಹೊಡಿತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಅದೆಲ್ಲ ನಿನಗೆ ಯಾಕೋ? ಸುಮ್ನೆ ನಿನ್ ಕೆಲ್ಸ ನೋಡ್ಕೊಂಡು ಹೋಗ್ತಾ ಇರು. ಆದ್ರೂ ನೀವು ಕೆಲಸ ಮಾಡ್ತಿರೋದು ನನಗೆ ಯಾಕೋ ಬೇಜಾರು. ಏನಂತೀರಾ? ಅಯ್ಯ, ಇದೇನು ಅತ್ತೆ ಮನೆ ಅಂತ ಹೋಗ್ತಾ ಇದೀರಾ? ಏನೋ ಆರ್ತಿ ಎತ್ತಾರಂತ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಯಾಕೋ ಭಾರಿ ಈಟಲ್ಲಿ ಇರಂಗಿದ್ಯಾ? ಹೋಗು ಆಯ್ತು, ಹೋಗು.
ಏನು ಬೇಕಿತ್ತು? ಇಲ್ಲೇನು ತರಕಾರಿ ತೊಗೊಳಕ್ ಬರ್ತಾರಾ? ಕರೀರಿ. ತುಂಬ ಅರ್ಜೆಂಟಲ್ಲಿದೆಯಾ? ಹಾಂ. ಹೇ ಮಾಮ, ಹೆಲ್ಮೆಟ್ ತಂದಿದೀಯಾ? ನನ್ನ ಹತ್ರ ಗಾಡಿನೇ ಇಲ್ಲ, ಹೆಲ್ಮೆಟ್ ಏನಕ್ಕೆ ತರಬೇಕು? ಓ ಅವನಾ ನೀ? ನೋಡಕ್ಕೆ ಒಳ್ಳೆ ಗನ್ ಇದ್ದಂಗೆ ಇದೀಯಾ. ಏನೋ ನೀನು ಹೆಲ್ಮೆಟೇ ತಂದಿಲ್ವಲ್ಲೋ. ಕಾಣಿಸ್ತಾನೇನು ಅಪ್ಪ? ಕರೆಕ್ಟ್ ಆಗಿರೋ ಜಾಗಕ್ಕೆ ಬಂದ. ಬಣ್ಣ, ರುಚಿ, ಶಕ್ತಿ, 3 ರೋಸಸ್ಸು. ಒಳ್ಳೆ ಸೆಲೆಕ್ಷನ್ ಮಾಡಿದ್ಯಾ. ಹೋಗು. ಶೀಲಾ, ನಿನ್ ಕೆಲ್ಸ ಸಿಕ್ತು. ಬಾ. ಸರ್ ಬರ್ತೀನಿ. ಒಂದ್ ಬಿಯರು ಒಂದ್ ಬಿರಿಯಾನಿ ಹೇಳು. ನಾನು ಯಾವಾಗ ತರಬೇಕಾ? ಬಚ್ಚನ್ ಬಚ್ಚನ್, ಅವನಿಗೆ ದುಡ್ಡು ಕೊಡು. ಯಾವ ಆಂಗಲಿಂದ ಬಚ್ಚನ್ ಥರ ಇದೆಯೋ? ಸಾರಿ ರೀ. ಯಾಕೆ ದುಡ್ಡು ತಂದಿಲ್ವಾ? ಇಲ್ಲ, ಕಾಸು ತಂದಿದ್ದೀನಿ, ತಗೊಳ್ಳಿ. ಮತ್ತ್ಯಾಕೆ ಸಾರಿ? ನಾನು ಮಾಡಿದ ತಪ್ಪು ಅನ್ನಿಸ್ತು, ಅದಕ್ಕೆ. ತಪ್ಪು ಅನ್ಸಿದ್ರೆ ನೀನ್ ಮದ್ವೆ ಆಗೋ ಹುಡುಗಿಗೋ, ಮದ್ವೆ ಆಗಿದ್ರೆ ನಿನ್ ಹೆಂಡತಿಗೆ ಹೋಗಿ ಸಾರಿ ಹೇಳು. ನನ್ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತ್ಯಾ? ಶೂ ಒಂದೇ ಆದ್ರೂ ಹಾಕೋ ಕಾಲ್ಗಳು ಬೇರೆ ಬೇರೆ ಅಷ್ಟೇ. ಹೋಗ್ ಕೆಲ್ಸ ನೋಡ್ ಹೋಗ್. ಏಯ್, ಇನ್ಯಾವತ್ತೂ ಇಲ್ಲಿಗೆ ಬರಬೇಡ. ಈ ಜಾಗದಲ್ಲಿ ಯಾವುದಕ್ಕೂ ಜೀವ ಇಲ್ಲ. ಎಲ್ಲ ವಸ್ತುಗಳು ಯೂಸ್ ಅಂಡ್ ಥ್ರೋ ಅಷ್ಟೇ. ತಪ್ಪನ್ನ ಮಾಡೋಕ್ ಮುಂಚೆ ಯೋಚನೆ ಮಾಡಬೇಕು, ಮಾಡಾದ್ಮೇಲಲ್ಲ. ಚಳಿ ಚಳಿ ಚಳಿ. ಯಾಕೆ ಗಾಡಿ ನಿಂತೋಯ್ತು? ಏಯ್ ಇಡಿಯಟ್. ಅಯ್ಯ, ಅಣ್ಣ ಇವತ್ತು ಫುಲ್ ಲವ್ ಮಾಡಲ್ಲ ಅವನೇ. ಹೋಗ್ತಾ ಇರು. ಏನ್ ಮತ್ತೆ ಬಂದಿದ್ಯಾ? ಬರ್ತ್ಯಾ? ಅಯ್ಯ, ಆ ಥರ ಎಲ್ಲ ಏನಿಲ್ಲ, ನಿಮ್ಮನ್ನು ನೋಡಬೇಕು ಅನಿಸ್ತು, ಅದಕ್ಕೆ ಬಂದೆ. ನಾನೇನ್ ದೇವ್ರ ಅಥವಾ ಯಾವ್ದಾರು ಫಿಲಮ್ ಹೀರೋಯಿನ್ನ? ನಾವು ದೇವಸ್ಥಾನಕ್ಕೆಲ್ಲ ಹೋಗೋದೇ ಇಲ್ಲ, ಸುಮ್ಮನೆ ಹಂಗೆ ಬಂದೆ. ಏನು ನೋಡೋಕ್ಕೂ ಕಾಸು ಕೊಡ್ಬೇಕಾ? ಟೀ ಕುಡಿತ್ಯಾ? ಟೀನಾ?
ಇವಾಗ್ಲಾ? ಮತ್ತೆ ಬೇರೆ ಏನಾದರೂ ಬೇಕಾ? ಬೇಡ. ಮನಸ್ಸಿಗೆ ಬೆಲೆ ಕೊಡೋ ಜೊತೆ ಒಂದು ಲೋಟ ನೀರು ಕುಡಿದ್ರೂ ಸಾಕು. ಬಾ. ಎಣ್ಣೆನೇ ಹೊಡಿಬೋದಿತ್ತಲ್ಲ, ಏನು ಹೋಗ್ತೀನಿ ಕುಡಿಯೋಣ. ಒಬ್ಬ ಗಂಡಸು ಸಾರಿ ಕೇಳಿದ್ರಲ್ಲಿ ನೀನೇ ಮೊದಲನೇ ಅವನು. ಜನ ತಪ್ಪು ಮಾಡಿದ್ರೇ ಸಾರಿ ಕೇಳಲ್ಲ, ಅಂಥದ್ರಲ್ಲಿ ಏನು ಕೆಲಸ ಮಾಡ್ತೀಯಾ? ಟ್ರಾವೆಲ್ಸಲ್ಲಿ. ನೀವು? ಸಾರಿ. ಮದುವೆ ಈ ಹುಡುಗಿ ಯಾರು ಇಲ್ವಾ? ಅಯ್ಯೋ, ರೇಷನ್ ಕಾರ್ಡು ವೋಟರ್ ಐಡಿನೇ ಇಲ್ಲ. ರೂಮಲ್ಲಿ ಒಂದು ಚಾಪೆ, ಒಂದು ಬೆಡ್ಶೀಟು, ಬಸ್ಲು ಮನೇಲಿ ಒಂದು ಬಕೆಟು, ಒಂದು ಚಂಬು ಅಷ್ಟೇ. ನಿಮ್ಮ ಹೆಸರು? BPL ಕಾರ್ಡ್ ಏನಾದ್ರು ಇದೆಯಾ? ಶೀಲಾ. ಶೀಲಾ? ಓ ಮೈ ಗಾಡ್. ಏನು ಬಂಧನ ವಿಷ್ಣುವರ್ಧನ ಅಥವಾ ಒಲವಿನ ಹುಡುಗರ ಅಂಬರೀಷ? ಎರಡೂ ಅಲ್ಲ. ಮಗ, ಹ್ಯಾಪಿ ಬರ್ಡೇ ಕಣೋ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ಅಣ್ಣ ಇನ್ನು 1 ಅವರ್ ವೆಯ್ಟ್ ಮಾಡಿದ್ರೆ 15 ಗಂಟೆ ಆಗೋಗ್ತಾ ಇತ್ತು. ಆಮೇಲೆ ವಿಶ್ ಮಾಡ್ಬೋದಾಗಿತ್ತಲ್ಲ ಅಣ್ಣ. ಅಯ್ಯೋ, ನನ್ನ ಹತ್ರನೇ ಚೇಂಜ್ ಇತ್ತು, ನಾನೇ ಕೊಡ್ತೀನಲ್ಲ. ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಥ್ಯಾಂಕ್ಸ್ ಅಕ್ಕ. ಇಲ್ಲಿ ಟೀ ಕೊಡ್ಸೋದ್ರ ಬದಲು ಬಾರಿಗೆ ಕರ್ಕೊಂಡೋಗಿ ಎಣ್ಣೆ ಹೊಡ್ಸಿದ್ರೆ ಅನ್ನೋ ಚೆನ್ನಾಗಿರ್ತಾ ಇತ್ತು. ಬೆಳಗ್ಗೆಯಿಂದ ಯಾರು ಎಣ್ಣೆ ಕೊಡಿಸ್ತಾರೆ ಅಂತ ಕಾಯ್ತಾ ಇದ್ದೆ. ರಜಾ, ಇವಾಗ ನೀನೇ ಮಿಕ.